ಕರ್ನಾಟಕ ವಿಶ್ವವಿದ್ಯಾಲಯ ಬಿರ್ನೆ BA 5ನೇ ಸೆಮಿಸ್ಟರ್ ಭಾರತದ ಆರ್ಥಿಕತೆ, ಅದರಲ್ಲಿ ಭೂ ಸುಧಾರಣೆಗಳು ಮತ್ತು ಭೂ ಸುಧಾರಣೆಗಳ ಸಮಸ್ಯೆಗಳು ಮತ್ತು ನಿವಾರಣೆ ಮಾಡುವಂತಹ ಕೆಲವೊಂದು ಪರಿಹಾರದ ಕ್ರಮಗಳ ಬಗ್ಗೆ ನಾವು ಈ ತರಗತಿಯಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೆ ಮೊದಲು ನಮಗೆ ಲ್ಯಾಂಡ್ ರಿಫಾರ್ಮ್ಸ್ ಅಂದರೆ ಏನು, ಭೂ ಸುಧಾರಣೆ ಅಂದರೆ ಇದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಭೂಮಿಯ ಒಡೆತನ ಆಗಿರಬಹುದು, ಗೇಣಿ ಆಗಿರಬಹುದು, ಭೂ ಹಿಡುವಳಿ ಆಗಿರಬಹುದು, ಇಂತಹ ಅಂಶಗಳ ಬಗ್ಗೆ ಮತ್ತು ಭೂಮಿಯ ಒಂದು ಅಭಿವೃದ್ಧಿಯ ಬಗ್ಗೆ ಸರ್ಕಾರ ಕೈಗೊಳ್ಳುವಂತಹ ಎಲ್ಲ ಕ್ರಮಗಳನ್ನು ನಾವು ಭೂ ಸುಧಾರಣೆಗಳು ಅಂತ ಕರೆಯಬಹುದಾಗಿದೆ. ಸೊ ಭಾರತ ದೇಶದಲ್ಲಿರುವಂತಹ ಭೂ ಸುಧಾರಣೆಗಳ ಒಂದು ಕ್ರಮಗಳು ಯಾವ್ಯಾವಿದ್ದಾವೆ ಅಂದರೆ, ಭೂ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂಗೆ, ಗೇಣಿಗೆ ಸಂಬಂಧಪಟ್ಟಂಗೆ ನಾವು ಎಂತಹ ಪರಿಹಾರ ಕ್ರಮಗಳನ್ನು ಕೈಗೊಂಡಿದ್ವಿ ಎಂಬುದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡಬಹುದು. ಮೊದಲನೇ ಅಂಶ ಏನಿದೆ, ಅಬಾಲಿಷನ್ ಆಫ್ ಇಂಟರ್ಮಿಡಿಯರೀಸ್, ಮಧ್ಯಸ್ಥಗಾರರ ನಿರ್ಮೂಲನೆಯನ್ನು ಮಾಡುವಂತಹ ಮೊಟ್ಟ ಮೊದಲ ಒಂದು ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹಾಕೊಂಡಿದೆ. ಸೊ ಭಾರತ ದೇಶವನ್ನು ಬ್ರಿಟಿಷರು ಆಳ್ವಿಕೆ ಮಾಡುವಾಗ ಅವರು ಬೇರೆ ಬೇರೆ ರೀತಿಯಾದಂತಹ ಕೆಲವೊಂದು ಗೇಣಿ ಪದ್ಧತಿಗಳನ್ನು ಜಾರಿಗೆ ತಂದಿದ್ರು. ಅದರಲ್ಲಿ ಜಮೀನ್ದಾರಿ ಪದ್ಧತಿ ಆಗಿರಬಹುದು, ರೈತವಾರಿ ಪದ್ಧತಿ ಆಗಿರಬಹುದು ಮತ್ತು ಮಹಲ್ವಾರಿ ಪದ್ಧತಿ ಅಂತ 3 ರೀತಿಯ ಸಿಸ್ಟಮ್ಸ್ ಅನ್ನು ನಾವು ನೋಡ್ತೀವಿ. ಜಮೀನ್ದಾರಿ ಸಿಸ್ಟಮ್ ಅಲ್ಲಿ ಸರ್ಕಾರ ಮತ್ತು ರೈತರ ನಡುವೆ ಜಮೀನ್ದಾರರು ಮಧ್ಯಸ್ಥಗಾರರಾಗಿ ಮೀಡಿಯೇಟರ್ಸ್ ಕೆಲಸ ಮಾಡ್ತಾ ಇದ್ರು. ಸರ್ಕಾರದ ಭೂಮಿಯನ್ನ ಸರ್ಕಾರವು ಜಮೀನ್ದಾರರಿಗೆ ಕೊಡ್ತದೆ, ಜಮೀನ್ದಾರರು ಗೇಣಿಗಾಗಿ ಭೂಮಿಯನ್ನ ಉಳುಮೆ ಮಾಡುವಂಥ ವ್ಯಕ್ತಿಗಳಿಗೆ ಕೊಡ್ತಾರೆ. ಸೊ ಅವ್ರೇನು ಮಾಡ್ತಾರೆ, ರೈತರಿಂದ ಗೇಣಿಯನ್ನು ಸಂಗ್ರಹಣೆ ಮಾಡಿ ಸ್ವಲ್ಪ ಭಾಗವನ್ನು ಸರ್ಕಾರಕ್ಕೆ ಕಟ್ಟಿ ಮಿಕ್ಕಿದಂತಹ ಒಂದು ಗೇಣಿಯನ್ನು ಇವರು ತಗೋತಿದ್ರು, ಈ ಒಂದು ಮಧ್ಯಸ್ಥಗಾರರು. ಸೊ ಇಂತಹ ಸಿಸ್ಟಮ್ ಅನ್ನು ನಾವು ಜಮೀನ್ದಾರ ಸಿಸ್ಟಮ್ ಅಂತ ಕರಿತೀವಿ. ಇದನ್ನ ಲಾರ್ಡ್ ಕರ್ಜನ್ ಜಾರಿಗೆ ತಂದಿದ್ದ. ಸೊ ಇಲ್ಲಿ ರೈತರನ್ನ ಲೂಟಿ ಮಾಡುವಂತಹ ಒಂದು ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗ್ತಿತ್ತು. ಇಲ್ಲಿ ಜಮೀನ್ದಾರರು ಮಧ್ಯಸ್ಥಗಾರರಾಗಿ ರೈತರು ಮತ್ತೆ ಸರ್ಕಾರದ ನಡುವೆ ಒಂದು ಮೀಡಿಯೇಟರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂತ ನಾವು ನೋಡಬಹುದು. ಬಿ ಯಲ್ಲಿ ರೈತವಾರಿ ಸಿಸ್ಟಮ್, ರೈತವಾರಿ ಪದ್ಧತಿ ಅಂತ ಹೇಳ್ತೀವಿ. ಇಲ್ಲಿ ರೈತರೇ ನೇರವಾಗಿ ಸರ್ಕಾರಕ್ಕೆ ಗೇಣಿಯನ್ನು ಕಟ್ಟುವಂತಹ ಸಿಸ್ಟಮ್ನ ರೈತವಾರಿ ಪದ್ಧತಿ ಅಂತ ಹೇಳ್ತೀವಿ. ಇಲ್ಲಿ ಮಧ್ಯಸ್ಥಗಾರರ ನಿರ್ಮೂಲನೆಯನ್ನ ಮಾಡುವಂತಹ ಕೆಲಸವನ್ನ ಈ ಸಿಸ್ಟಮ್ ಮಾಡಿತ್ತು ಅಂತ ಹೇಳ್ಬೋದು. ಇದನ್ನ ಮನ್ರೋ ಎಂಬುವಂತಹ ಬ್ರಿಟಿಷ್ ಅಧಿಕಾರಿ ಚೆನ್ನೈಯಲ್ಲಿ ಇದನ್ನ ಮೊದಲ ಬಾರಿಗೆ ಜಾರಿಗೆ ತರ್ತಾನೆ. ಮೂರನೇದು ಮಹಲ್ವಾರಿ ಸಿಸ್ಟಮ್. ಒಂದು ಗ್ರಾಮ ಅಥವಾ ಒಂದು ಹಳ್ಳಿ ಅದರ ಒಂದು ಸುತ್ತಮುತ್ತಲಿರುವಂಥ ಎಲ್ಲ ಪ್ರದೇಶವನ್ನ ಆ ಒಂದು ಹಳ್ಳಿಗೆ, ಆ ಒಂದು ಸಮುದಾಯಕ್ಕೆ ಅದನ್ನ ಕೊಟ್ಟಿರ್ತಾರೆ. ಅವರೆಲ್ಲರೂ ಸೇರಿ ಆ ಗೇಣಿಯನ್ನು ನೇರವಾಗಿ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. ಇದನ್ನ ಮಹಲ್ವಾರಿ ಸಿಸ್ಟಮ್ ಅಂತ ಕರಿತೀವಿ. ಈ 3 ಸಿಸ್ಟಮ್ ಅಲ್ಲಿ ಹಲವಾರು ಲೋಪದೋಷಗಳಿದ್ವು. ಈ ಲೋಪದೋಷಗಳನ್ನು ಸರಿಪಡಿಸಿ ಒಂದು ಉತ್ತಮವಾದಂತಹ ಒಂದು ಗೇಣಿ ಪದ್ಧತಿಯನ್ನ ಮತ್ತೆ ಭೂಮಾಲೀಕತ್ವ ಸಿಸ್ಟಮ್ ಅನ್ನು ಜಾರಿಗೆ ತರುವಂತಹ ಉದ್ದೇಶಕ್ಕಾಗಿ 1950ರ ನಂತರ ನಮ್ಮ ಸರ್ಕಾರವು ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಅಂತಹ ಕ್ರಮಗಳ ಬಗ್ಗೆ ನಾವು ಮುಂದಕ್ಕೆ ನೋಡಬಹುದು. ಟೆನೆನ್ಸಿ ರಿಫಾರ್ಮ್ಸ್, ಗೇಣಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸುಧಾರಣಾ ಕ್ರಮಗಳ ಬಗ್ಗೆ ನಾವಿಲ್ಲಿ ನೋಡಬಹುದು. ಮೊದಲನೇದು ರೆಂಟ್ ಕಂಟ್ರೋಲ್ ಮಾಡುವಂಥದ್ದು, ಗೇಣಿಯ ನಿಯಂತ್ರಣ ಮಾಡುವಂಥದ್ದು. ಬ್ರಿಟಿಷರ ಆಳ್ವಿಕೆಯ ಒಂದು ಅವಧಿಯಲ್ಲಿ ಗೇಣಿಯನ್ನ ಸುಮಾರು ಉತ್ಪಾದಕತೆಯ ಅರ್ಧ ಭಾಗದಷ್ಟು ಕೊಡಬೇಕಾಗಿತ್ತು. ಆ ಅರ್ಧ ಭಾಗದಲ್ಲಿ 40% ಅಷ್ಟು ಭಾಗವನ್ನ ಅಂದರೆ 90% ಭಾಗವನ್ನು ಸರ್ಕಾರಕ್ಕೆ ಕಟ್ಟಿ 10% ಭಾಗವನ್ನ ಇವರು ಜಮೀನ್ದಾರರು ಇಟ್ಕೊಳ್ತಾ ಇದ್ರು. ಇಂತಹ ಸಿಸ್ಟಮು ಬ್ರಿಟಿಷರ ಕಾಲಾವಧಿಯಲ್ಲಿ ಇತ್ತು. ಆದರೆ 1950ರ ನಂತರ ಏನು ಮಾಡಿದೆ ಭಾರತ ಸರ್ಕಾರ, ಈ ಗೇಣಿಯನ್ನ ನಿಯಂತ್ರಣ ಮಾಡಿದೆ. ಉತ್ಪಾದಕತೆಯ 20ರಿಂದ 25% ಅಷ್ಟೇ ಗೇಣಿ ಇರಬೇಕು ಎಂಬುದನ್ನ ನಿರ್ಧರಣೆ ಮಾಡಿದೆ ಭಾರತೀಯ ಸರ್ಕಾರ. ನಾವಿಲ್ಲಿ ನೋಡ್ಬೋದು, ರೆಂಟ್ ಪೇಯಬಲ್ ಟು ದ ಲ್ಯಾಂಡ್ ಓನರ್ಸ್ ಶುಡ್ ನಾಟ್ ಎಕ್ಸೀಡ್ಸ್ 1/5 to 1/4 of the gross produce of land. However, large interstate variations exist in the fixation of land rent rates. ಭೂಮಿಯ ಉತ್ಪಾದಕತೆಯಲ್ಲಿ 20ರಿಂದ 25%ಗಿಂತ ಜಾಸ್ತಿ ಗೇಣಿ ಇರಬಾರದು ಎಂಬುದನ್ನು ಸರ್ಕಾರ ಹೇಳಿದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಸುತ್ತೋಲೆಗಳನ್ನು
ಪ್ರತಿಯೊಂದು ರಾಜ್ಯಗಳಿಗೆ ಕೇಂದ್ರ ಸರ್ಕಾರವು ಹೊರಡಿಸಿದೆ ಅಂತ ನಾವು ನೋಡಬಹುದು. ಬಿ, ಈ ಅಂಶದಲ್ಲಿ ಸೆಕ್ಯೂರಿಟಿ ಆಫ್ ಟೆನ್ಯೂರ್. ಸೊ ಗೇಣಿಗೆ ಸಂಬಂಧಪಟ್ಟಂಗೆ ಮತ್ತು ಭೂಮಿಗೆ ಸಂಬಂಧಪಟ್ಟಂತೆ ಅಲ್ಲಿ ಭದ್ರತೆಯನ್ನು ಕೊಡುವಂತಹ, ಭೂ ಹಿಡುವಳಿಗೆ ಸಂಬಂಧಪಟ್ಟ ಭದ್ರತೆಯನ್ನು ಕೊಡುವಂತಹ ಕ್ರಮವನ್ನು ಭಾರತೀಯ ಸರ್ಕಾರ ಕೈಗೊಂಡಿದೆ. ಯಾವುದೇ ಒಬ್ಬ ರೈತನಿಗೆ ಆ ಭೂಮಿ ತನ್ನದು ಅಲ್ಲ ಅಂತ ಗೊತ್ತಿದ್ರೆ ಅವನು ಸರಿಯಾಗಿ ಅಲ್ಲಿ ಉತ್ಪಾದಕತೆಯನ್ನು ಮಾಡೋಕ್ಕೆ, ಇಂಟ್ರೆಸ್ಟ್ ಆಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಆ ಭೂಮಿಗೆ ಸಂಬಂಧಪಟ್ಟಂಗೆ, ಗೇಣಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾದಂತಹ ಒಂದು ಭದ್ರತೆಯನ್ನು ಒದಗಿಸಿಕೊಟ್ರೆ ಆಗ ರೈತರು ಉತ್ತಮವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಒಂದು ಗೇಣಿ ಮತ್ತು ಅದರ ಅವಧಿಗೆ ಸಂಬಂಧಪಟ್ಟಂತಹ ಭದ್ರತೆಯನ್ನು ಕೊಡೋದಕ್ಕೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಅಂತ ನಾವು ಕರೆಯಬಹುದು. ಮೂರನೇ ಒಂದು ಅಂಶ, ರೈಟ್ ಟು ಬಿಕಮ್ ದ ಓನರ್. ಇಲ್ಲಿ ರೈತರಿಗೆ ತನ್ನ ಒಂದು ಭೂ ಹಿಡುವಳಿಯಲ್ಲಿ ಅಥವಾ ಭೂಮಿಗೆ ಸಂಬಂಧಪಟ್ಟಂಗೆ ಮಾಲೀಕತ್ವವನ್ನು ಕೊಡುವಂತಹ ಒಂದು ಕ್ರಮವನ್ನು ಭಾರತೀಯ ಸರ್ಕಾರ ಕೈಗೊಂಡಿದೆ. ಯಾವ ವ್ಯಕ್ತಿ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದಾನೆ ಆ ಉಳುವವನೇ ಭೂಮಿಯ ಒಡೆಯ ಎಂಬುದನ್ನ ಕಾಯ್ದೆಯನ್ನು ಕೂಡ ಭಾರತೀಯ ಸರ್ಕಾರ ಜಾರಿಗೆ ತಂದಿದೆ. ಕಾರಣ ಇಷ್ಟೇ, ರೈತರಿಗೆ ಅದು ತನ್ನ ಭೂಮಿ ಅನ್ನುವ ಮನೋಭಾವನೆಯನ್ನು ಬೆಳೆಸಿ ಅದರ ಮುಖಾಂತರ ತಮ್ಮ ಒಂದು ಪರಿಶ್ರಮದ ಮುಖಾಂತರ ಉತ್ಪನ್ನವನ್ನು ಜಾಸ್ತಿ ಮಾಡುವಂತಹ ಮತ್ತು ಭೂಮಿಯನ್ನು ಅಭಿವೃದ್ಧಿಪಡಿಸುವಂತಹ ಕೆಲಸ ಮಾಡೋಕ್ಕೆ ಸರ್ಕಾರವು ರೈಟ್ ಟು ಬಿಕಮ್ ದ ಓನರ್ ಅನ್ನುವ ಕಾಯ್ದೆಯನ್ನು ಜಾರಿಗೆ ತಂದಿದೆ ಅಂತ ನಾವು ಹೇಳಬಹುದಾಗಿದೆ. ಸೊ ಈ ಒಂದು ಕಾರ್ಯಕ್ರಮಗಳ ಹೊರತಾಗಿಯೂ ಕೂಡ ಇನ್ನೂ ಕೆಲವೊಂದು ಸಮಸ್ಯೆಗಳು ಭಾರತೀಯ ಒಂದು ಭೂ ಸುಧಾರಣೆಯಲ್ಲಿ ಭೂ ಸುಧಾರಣೆ ಇದ್ದಾವೆ ಅಂತ ನಾವು ನೋಡಬಹುದು. ಸೊ ಅಂತಹ ಲೋಪದೋಷಗಳು ಯಾವಿದ್ದಾವೆ ಭಾರತೀಯ ಭೂ ಸುಧಾರಣೆಯಲ್ಲಿ ಅಂದರೆ ಲೆಜಿಸ್ಲೇಟಿವ್ಸ್ ನ್ಯಾಯಸ್ ಇದ್ದಾವೆ. ಸರಿಯಾದಂತಹ ಒಂದು ನೀತಿ ನಿಯಮಗಳು, ಕಾನೂನುಗಳು ನಮ್ಮ ಒಂದು ಭೂ ಸುಧಾರಣೆಯ ಒಂದು ಅಡಿಗಳಲ್ಲಿ ಬರ್ತಾ ಇಲ್ಲ. ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್. ಭೂ ಸುಧಾರಣೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂಥದ್ದಕ್ಕೆ ರಾಜಕೀಯದಲ್ಲಿ ಸರಿಯಾದಂತಹ ಸ್ಥಿರತೆಯನ್ನು ಕೊಡಿರುವಂತಹ ಒಂದು ರಾಜಕೀಯ ವ್ಯವಸ್ಥೆ ಇಲ್ಲ. ಮತ್ತು ರಾಜಕೀಯದಲ್ಲಿರುವಂತಹ ಒಂದು ನಾಯಕರು ಅದರ ಬಗ್ಗೆ ಉತ್ತಮ ಮನೋಭಾವನೆಯನ್ನು ಹೊಂದಿಲ್ಲ ಅಂತ ನಾವು ಹೇಳಬಹುದು. ಇಂಡಿಫರೆಂಟ್ ಬ್ಯೂರೋಕ್ರಸಿ ಆಗಿದೆ. ಸೊ ಭಾರತೀಯ ದೇಶದಲ್ಲಿ ಈ ಒಂದು ವಂಶ ಪಾರಂಪರ್ಯವಾಗಿ ಆಗಿರಬಹುದು ಮತ್ತು ಪೊಲಿಟಿಕಲ್ ಆಗಿರಬಹುದು, ಕೆಲವೊಂದು ಸಿಸ್ಟಮ್ಸು ಬ್ಯೂರೋಕ್ರಸಿ ಆಗಿದ್ದಾವೆ. ಸೊ ಈ ಬ್ಯೂರೋಕ್ರಸಿ ಸಿಸ್ಟಮ್ ಏನಿದೆ, ಈ ಸಿಸ್ಟಮ್ಮು ಇನ್ನೂ ಕೂಡ ಭಾರತೀಯ ಒಂದು ಭೂಮಿಯನ್ನು ತನ್ನ ಒಂದು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೆ ಅಂತ ನಾವು ಹೇಳಬಹುದು. ಅದಕ್ಕಾಗಿ ಸರ್ಕಾರವನ್ನು ನಿಯಂತ್ರಣ ಮಾಡುವಂತಹ ಸಿಸ್ಟಮ್ಮು ದೇಶದಲ್ಲಿ ಇದೆ. ಈ ಬ್ಯೂರೋಕ್ರಸಿ ಸಿಸ್ಟಮ್ಮು ಈ ಭೂ ಸುಧಾರಣೆ ಜಾರಿಗೆ ತರುವುದಕ್ಕೆ ಬಿಡ್ತಾ ಇಲ್ಲ ಅಂತ ನಾವು ಗಮನಿಸಬಹುದು. ಆಬ್ಸೆನ್ಸ್ ಆಫ್ ಪ್ರೆಷರ್. ಭೂ ಸುಧಾರಣೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವುದಕ್ಕೆ ಬೇಕಾಗಿರುವಂತಹ ಒತ್ತಡವನ್ನು ಹೇರುವಂತಹ ಗುಂಪುಗಳು ಇವತ್ತು ನಮ್ಮಲ್ಲಿ ಕಾಣ್ತಾ ಇಲ್ಲ. ಅದಕ್ಕೆ ಭೂ ಸುಧಾರಣಾ ನೀತಿಗಳು ಸರಿಯಾಗಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನಾವು ಹೇಳಬಹುದು. ಆಬ್ಸೆನ್ಸ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್. ಸರಿಯಾದಂತಹ ಭೂಮಿಯ ದಾಖಲೆಗಳು ಇಲ್ಲದೇ ಇರುವುದು ಒಂದು ನಾವು ಲೋಪದೋಷ ಅಥವಾ ಸಮಸ್ಯೆ ಅಂತ ನಾವು ಹೇಳಬಹುದು. ಇನ್ಅಡೆಕ್ವೇಟ್ ಅಡ್ಮಿನಿಸ್ಟ್ರೇಷನ್. ಸರಿಯಾದಂತಹ ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆನೂ ಕೂಡ ಸರಿ ಇಲ್ಲ. ಭೂಮಿಯ ದಾಖಲೆಗಳ ಬಗ್ಗೆ, ಭೂ ಮಾಲೀಕತ್ವದ ಒಂದು ಅಂಶಗಳ ಬಗ್ಗೆ ಆಗಿರ್ಬೋದು, ಇರುವಂತಹ ಏನು ರೆಕಾರ್ಡ್ಸ್ ಇದ್ದಾವೆ ಆ ರೆಕಾರ್ಡ್ಸನ್ನು ಅಡ್ಮಿನಿಸ್ಟ್ರೇಷನ್ ಮಾಡುವಂತಹ ವ್ಯವಸ್ಥೆಯೂ ಭಾರತ ದೇಶದಲ್ಲಿ ಸರಿ ಇಲ್ಲ ಅಂತ ನಾವು ಗಮನಿಸ್ತೀವಿ. ಪವರ್ಫುಲ್ ಲ್ಯಾಂಡ್ ಲಾರ್ಡ್ಸ್. ದೇಶಗಳಲ್ಲಿರುವಂತಹ ದೊಡ್ಡ ದೊಡ್ಡ ಭೂಮಿಯ ಮಾಲೀಕರೇನಿದ್ದಾರೆ, ಈ ಮಾಲೀಕರು ಸರ್ಕಾರದ ನೀತಿ ನಿಯಮಗಳ ವಿರುದ್ಧವಾಗಿಯೇ ಇರುವಂತಹ ಒಂದು ವ್ಯಕ್ತಿಗಳಾಗಿದ್ದಾರೆ. ಇವರು ಸರ್ಕಾರದ ವಿರುದ್ಧವಾಗಿಯೇ ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದಾರೆ. ಇವರು ಸರ್ಕಾರದ ಮೇಲೆ ಒತ್ತಡವನ್ನು ತರುವಂತಹ ಗುಂಪು ಆಗಿರ್ತಾರೆ. ಆ ಕಾರಣಕ್ಕೆ ಇವರ ಒಂದು ಪ್ರೆಷರಿಂದ ಭಾರತ ದೇಶದಲ್ಲಿ ಭೂಮಿಯ ಸುಧಾರಣೆಗಳು ಸರಿಯಾಗಿ ಜಾರಿಗೆ ತರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನಾವು ಹೇಳ್ಬೋದು. ಈ ಕೆಲವೊಂದು ಲೋಪದೋಷಗಳ ಇದ್ರೂ ಕೂಡ ಭಾರತೀಯ ಭೂ ಸುಧಾರಣೆಗಳು ಈಗಲೂ ಸ್ವಲ್ಪ ಮಟ್ಟಿಗೆ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾವೆ ಅಂತ ನಾವು ಹೇಳಬಹುದು. ಇಷ್ಟು ಭೂಮಿಯ ಸುಧಾರಣೆಗಳು ಅಥವಾ ಭೂ ಸುಧಾರಣೆಗಳು, ಅದರಲ್ಲಿರುವಂತಹ ಲೋಪದೋಷಗಳು, ಅದನ್ನು ಸರಿಪಡಿಸೋಕ್ಕೆ ಸರ್ಕಾರ ಕೈಗೊಂಡಿರುವಂತಹ ಕೆಲವೊಂದು ಕ್ರಮಗಳು ಅಂತ ನಾವು ಹೇಳಬಹುದು. ಇದನ್ನು ಗಮನಿಸಿದರೆ ಈಗ ಹೇಳಿದ ಲ್ಯಾಂಡ್ ರಿಫಾರ್ಮ್ಸ್ ಎಸೆನ್ಷಿಯಲ್ ಫಾರ್ ರಿಡ್ಯೂಸಿಂಗ್ ದ ಇನ್ಕಮ್ ಇನ್ಇಕ್ವಾಲಿಟಿ ಇನ್ ದ ನೇಷನ್.
ಗೌರ್ಮೆಂಟ್ ಆಲ್ಸೋ ನೀಡ್ಸ್ ಟು ಟೇಕ್ ನೆಸೆಸರಿ ಆಕ್ಷನ್ಸ್ ಟು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್. ಇಷ್ಟೆಲ್ಲ ಕಾರಣಗಳಿದ್ರೂ ಭಾರತ ಸರ್ಕಾರವೇ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ಮತ್ತು ಸರಿಯಾದಂತಹ ಪರಿಣಾಮಕಾರಿಯಾಗಿರುವಂತಹ ನೀತಿ ನಿಯಮಗಳನ್ನ ಜಾರಿಗೆ ತರಬೇಕಾಗುತ್ತೆ. ಥ್ಯಾಂಕ್ ಯು.